ಫ್ರೆಂಡ್ಸ್, ವೆಲ್ಕಮ್ ಟು ಆಶಸ್ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ನಾನು ಇವತ್ತೊಂದು ಕಾಫಿ ಪೌಡರಿಂದ ಸೋಪ್ ಮಾಡೋಣ ಅನ್ಕೊಂಡಿದ್ದೀನಿ. ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಮಾಡೋಣ ಅಂತ. ನಾನು ಯಾವಾಗಲೂ ಕಾಫಿ ಪೌಡರ್, ಅರಿಶಿನ, ಸ್ವಲ್ಪ ಹಾಲು ಇದೆಲ್ಲ ಹಾಕೊಂಡು ಮುಖಕ್ಕೆ ಫೇಸಿಗೆ ಚೆನ್ನಾಗಿ ಹಚ್ಕೋತೀವಲ್ಲ, ಸ್ವಲ್ಪ ಹಿಂಸೆ ಅನಿಸುತ್ತೆ. ಯಾವಾಗಲೂ ಹಚ್ಕೊಳ್ಳೋಕ್ಕಾಗಲ್ಲ, ಅದು ರೆಡಿ ಮಾಡಿ ಇಟ್ಕೋಬೇಕು ಆ ಥರ. ಹಾಗಾಗಿ ಅದಕ್ಕೊಂದು ಸೊಲ್ಯೂಷನ್ ಆಗಿ ಒಂದು ಕಾಫಿ ಪೌಡರ್ ಸೋಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ಹೇಗೆ ಅಂತ. ಹಾಗೆಯೇ ಈ ಕಾಫಿ ಪೌಡರ್ನ ನಾನು ಮನೆಯಿಂದ ಅಮ್ಮನ ಹತ್ರ ಪೌಡರ್ ಮಾಡಿಸಿ, ಯಾಕಂದ್ರೆ ನಮ್ಮದು ಕಾಫಿ ಎಷ್ಟಿದೆ ಅಲ್ಲಿಂದ ಪೌಡರ್ ಮಾಡಿಸಿ ತಂದಿರೋಂಥದ್ದು ಪ್ಯೂರು. ಇದಕ್ಕೆ ಯಾವುದೇ ಚಿಕೋರಿ ಪೌಡರ್ ಎಲ್ಲ ಹಾಕಿಲ್ಲ, ಹಾಗಾಗಿ ಇದು ಪ್ಯೂರ್ ಆಗಿದೆ ಕಾಫಿ ಪೌಡರು. ಇದು ಕೂಡ ಅರಿಶಿನ ಮನೆಯಲ್ಲೇ ಮಾಡಿರೋಂಥದ್ದು, ಇದು ಕೂಡ ಹಾಗೆ. ಇದು ಇ ವಿಟಮಿನ್ ಕ್ಯಾಪ್ಸಲ್ ಇಟ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ, ಕಡಲೆ ಹಿಟ್ಟು, ಹಾಲು ಮಿಕ್ಸ್ ಮಾಡ್ಕೊಳ್ಳೋಕೆ. ಇದು ಯಾವುದು ನಾನು ನೀರು ಯೂಸ್ ಮಾಡಲ್ಲ, ಹಾಲು ಹಾಕ್ತಾ ಇದ್ದೀನಿ. ಹಾಗೆ ಸೋಪ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಈ ಸೋಪ್ ಪೇಸ್ಟ್ನ ಈಗ ಕಟ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ಇಷ್ಟು ಐಟಮ್ ಇದ್ದು ನಾವು ಸೋಪ್ನ ಮಾಡ್ಬೋದು. ಯಾವ ರೀತಿ ಸೋಪ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು, ತುಂಬ ಚೆನ್ನಾಗುತ್ತೆ. ನೋಡ್ಬೋದು ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನಾನು ಈ ಥರ ಸೋಪ್ ಮಾಡಿಲ್ಲ, ಆ್ಯಕ್ಚುಲಿ ನಾನು ಯಾವುದು ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಿದ್ದೆ. ಯಾವಾಗಲೂ ಒಂದು ಐಡಿಯಾ ಬಂತು, ನಾನು ಕಡ್ಲೆಟ್ ಸೋಪ್ ಎಲ್ಲ ಮಾಡಿದೆ, ಯಾಕೆ ಇದನ್ನು ಮಾಡಬಾರ್ದು. ಮಕ್ಳಿಗೆ ಹಚ್ಚಿದಾಗ ಸ್ವಲ್ಪ ಹಿಂಸೆ ಅನ್ಸುತ್ತಲ್ವ. ನನ್ನ ಮಕ್ಳು ದೊಡ್ಡೊಳಗೆ ಚಿಕ್ಕವಳು ಹಚ್ಕೋತಾಳೆ ಕಡಲೆ ಹಿಟ್ಟು, ದೊಡ್ಡೊಳಗೆ ಏನಾರು ಹಚ್ಚಿದಾಗ ಒಂಥರ ಅನ್ಸುತ್ತೆ ಮಮ್ಮಿ ಅಂತಾಳೆ, ಹಿಂಸೆ ಅನ್ಸುತ್ತೆ ಅಲ್ವ, ಒಂಥರ ಇರಿಟೇಷನ್ ಆಗುತ್ತಲ್ವ. ಹಾಗಾಗಿ ನಾನೇನು ಮಾಡಿದೆ, ಸರಿ ಸೋಪ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಈಗ ಕಾಫಿ ಪೌಡರಿಂದ ಸೋಪ್ ಮಾಡ್ತಿದ್ದೀನಿ. ಬನ್ನಿ, ಈಗ ಚಳಿ ಚಳಿ ಒಂದು ಬಿಸಿ ಬಿಸಿ ಕಾಫಿ ಕುಡಿತಾ ನಾವು ಸೋಪ್ ಮಾಡೋಣವಾ? ಬನ್ನಿ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಫಿ ಪೌಡರು, ಅರಿಶಿನ ಪೌಡರು, ಇ ವಿಟಮಿನ್ ಕ್ಯಾಪ್ಸಲ್ಲು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹಾಲು, ಸೋಪ್ ಬೇಸ್ ಇಟ್ಕೊಂಡಿದ್ದೀನಿ. ಈಗ ಸೋಪ್ ಬೇಸ್ನ ಫಸ್ಟಿಗೆ ಕಟ್ ಮಾಡ್ಕೊಳ್ಳೋಣ, ಓಕೆನಾ? ಇದೆಲ್ಲ ಸೈಡಿಗೆ ಇಟ್ಕೋತೀನಿ. ಈಗ ಸೋಪ್ ಬೇಸ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನೀಗ ಮೆಲ್ಟ್ ಮಾಡ್ಕೋಬೇಕು, ಹಾಗಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೋಪ್ ಬೇಸ್ ಈ ಥರ ಗ್ಲಾಸಲ್ಲಿ ಇಟ್ಕೊಂಡು ಮೈಕ್ರೋವನಲ್ಲಿ ಕೂಡ ಇಲ್ಲಾಂದರೆ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡ್ಕೋಬೋದು. ನನಗೆ ಮೈಕ್ರೋವನಲ್ಲಿ ಈಸಿ ಆಗುತ್ತೆ, ನೀರೆಲ್ಲ ಬಿಸಿ ಮಾಡಿಕೊಂಡು ಗ್ಯಾಸ್ ಮೇಲ್ಕೊಳ್ಳೋಕ್ಕಿಂತ ಇದು ಈಸಿ. ಯಾರ ಹತ್ರ ನಿಮ್ಮ ಹತ್ರ ಮೈಕ್ರೋವನ್ ಎಲ್ಲ ಇಲ್ಲ, ಹಾಗೆ ನೀವು ಇದರಲ್ಲಿ ಮಾಡ್ಕೋಬೋದು. ಡಬಲ್ ಬಾಯ್ಲರ್ ಮೆಥಡಲ್ಲಿ ಈಸಿಯಾಗುತ್ತೆ. ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಡೋಣ. ತುಂಬ ಚೆನ್ನಾಗುತ್ತೆ ಇದು ಸೋಪ್ ಹಚ್ಕೊಳ್ಳೋದ್ರಿಂದ. ಮುಖ ಕೂಡ ಸಾಫ್ಟ್ ಆಗುತ್ತೆ. ನೀವು ಇದೆಲ್ಲ ಅರಿಶಿನ ಪುಡಿ, ಕಡ್ಲೆಟೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು, ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ. ಅದಿಲ್ಲ ಅಂದರೆ ನಿಮ್ಗೆ ಈ ಥರ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಮನೇಲೆ. ಈಗ ಹೇಗೆ ಮಾಡೋದಂತೆಲ್ಲ ತೋರಿಸ್ತೀನಿ ನಿಮಗೆ, ಓಕೆನಾ? ಈಗ ಇದನ್ನು ಮೈಕ್ರೋವನ್ ಇಟ್ಬಿಟ್ಟು ಮೆಲ್ಟ್ ಮಾಡ್ಕೊಂಡು ಬರ್ತೀನಿ. ಸೋಪ್ ಬೇಸ್ ಮೆಲ್ಟ್ ಮಾಡೋ ಮುಂಚೆ ನಾವಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಫಸ್ಟ್ ಕಡಲೆ ಹಿಟ್ಟು ಹಾಕೊಳ್ಳೋಣ. ಕಡಲೆ ಹಿಟ್ಟು ಹಾಕೊಂಡ್ಬಿಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಅರಿಶಿನ, ಹಾಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು ಕಾಫಿ ಪೌಡರು. ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಟಮಿನ್ ಕ್ಯಾಪ್ಸಲ್ ಹಾಕೊಳ್ಳೋಣ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಈ ವಿಟಮಿನ್ ಕ್ಯಾಪ್ಸಲ್ ಹಾಕ್ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ. ಇದನ್ನು ಹಾಕಲೇಬೇಕು ಅಂತನಿಲ್ಲ. ಸ್ವಲ್ಪ ಹಾಕಿದರೆ ಮುಖಕ್ಕೆ ಗ್ಲೋ ಬರುತ್ತೆ. ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಸೆಟ್ ಆಗದೇ ಇರೋರು ಈ ವಿಟಮಿನ್ ಕ್ಯಾಪ್ಸಲ್ನ ಹಾಕೋಬೇಡಿ. ಯಾರಿಗೆ ಯೂಸ್ ಮಾಡಿ ಅಭ್ಯಾಸ ಇದೆ ಅವರು ಈ ವಿಟಮಿನ್ ಕ್ಯಾಪ್ಸಲ್ನ ಹಾಕಿ, ಓಕೆನಾ? ನಿಮ್ಗೆ ಯಾರಿಗಾರಿ ಸೋಪ್ ಎಲ್ಲ ಬೇಕು ಅಂದರೆ ನನಗೆ ಆರ್ಡ್ರ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು ಅಂತ ಹೇಳಿದರೆ ನಾನು ಆ ರೀತಿ ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಸೋಪ್ನ. ನೋಡ್ಬೋದು, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡ್ಕೊಳ್ಳೋಣ ಎಷ್ಟು ಹಾಲು ಬೇಕು ಅಂತ. ನಿಮ್ಗೆ ಗೊತ್ತಾಗುತ್ತಲ್ಲ, ನಾವು ಯಾವಾಗಲೂ ಮುಖಕ್ಕೆ ಹಚ್ಕೊಳ್ಳೋಕೆ ಯಾವ ರೀತಿ ಮಾಡ್ಕೋತೀವಿ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಾಯಿತು. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಕಂಬೈನ್ ಆಗಲಿ. ಗಂಟಿರಬಾರ್ದು. ಗಂಟಿದ್ರೆ ನಿಮಗೆ ಸೋಪ್ ಚೆನ್ನಾಗಿ ಬರಲ್ಲ. ಗಂಟಿಲ್ದಲೇ ನೀಟಾಗಿ ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹಾಲು ರಿಕ್ವೈರ್ಡ್ ಇದೆ, ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಕಂತ ನೋಡ್ಕೊಂಡು ಮಿಕ್ಸ್ ಮಾಡ್ತೀನಿ. ನೋಡಿ, ಇದೇ ರೀತಿ ಹೇಳಿದ್ದು ನಾನು. ಇದೇ ರೀತಿ ಮುಕ್ತ ಮಾಡ್ಕೊಂಡು ಹಚ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಅರ್ಜೆಂಟ್ ಎಲ್ಲಾರು ಫಂಕ್ಷನ್ಗೆ ಹೋಗಬೇಕು, ಮುಖ ಬ್ರೈಟಾಗಿ ಕಾಣಬೇಕು, ಈ ಥರ ಎಲ್ಲ ಮಾಡಿ ಹಚ್ಚೋದ್ರಿಂದ ನಿಮಗೆ ತುಂಬ ಚೆನ್ನಾಗುತ್ತೆ. ಯಾವುದೇ ರೀತಿ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೋಬೇಕು ಆ ಥರ ಇಲ್ಲ. ನಾನು ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ, ನೀವೇ ನೋಡ್ತೀರಾ, ಆಮೇಲೆ ಸರ್ಪ್ರೈಸ್ ಆಗ್ತೀರಾ. ನಾನು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸೋದು ಆ ಥರ ಏನು ಮಾಡಿಸೋದು ಇಲ್ಲಿವರೆಗೂ ಯಾವುದೂ ಮಾಡಿಸಿಲ್ಲ. ಆ್ಯಕ್ಚುಲಿ ನಾನು ಮಾಡಿಸೋದು ಒಂದೇ ಒಂದು ಟೈಮ್ ಅಂದರೆ ನನ್ನ ಮದುವೆಗೆ. ಅದು ಬಿಟ್ಟರೆ
ಯಾವುದೇ ಫೇಶಿಯಲ್ ಯಾವುದೇ ಒಂದು ಮಾಡಿಸಲ್ಲ. ಜಸ್ಟ್ ಒಂದು ಐಬ್ರೋ ಒಂದು ಮಾಡಿಸ್ಕೊಂಡು ಬರ್ತೀನಿ ಬಿಟ್ಟರೆ ಏನೂ ಮಾಡಿಸಲ್ಲ. ಮನೇಲೇ ಇದನ್ನು ಹಚ್ಕೋತೀನಿ. ಹಸ್ಬೆಂಡ್ ಇದನ್ನು ನೋಡಿ ಕೇಳ್ತಾರೆ, ನಿನ್ನ ಮುಖಕ್ಕೆ ಏನಕ್ಕೆ ಬೇಕು ಇದೆಲ್ಲ ಹಚ್ಕೋತೀಯಾ ಅಂತ. ಅಂದರೆ ಕ್ಲಿಯರ್ ಆಗಿರುತ್ತಲ್ಲ, ನಾನು ಯಾವುದೇ ಔಟ್ಸೈಡ್ ಕ್ರೀಮ್ ಆಗಲಿ ಯಾವುದೂ ಹಚ್ಚಲ್ಲ. ನಾನು ಮಾಡೋ ಮುಖಕ್ಕೊಂದು ಕ್ರೀಮ್ ಮಾಡ್ಕೋತೀನಿ, ಅದು ಕೂಡ ನಿಮ್ಮ ನೈಟ್ ಕ್ರೀಮು. ಅದನ್ನು ಕೂಡ ನಿಮ್ಗೆ ಬೇಕಿದ್ದರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಈಗ ನೋಡಿದ್ರಲ್ವ, ಈಗ ರೆಡಿ ಆಯಿತು ಪೇಸ್ಟ್. ಇದು ಇಲ್ಲಿ ನೋಡಿರಲ್ಲ, ಪೇಸ್ಟ್ ನೋಡಿ, ಈ ಥರ ನೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಇದು ರೆಡಿಯಾಗಿದೆ. ಈಗ ಸೋಪ್ ಬೇಸ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಬೇಗ ಬೇಗ ಪ್ರೊಸೀಜರ್ ಮಾಡಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಮೋಲ್ಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾಡಿಕೊಂಡು ಮಿಕ್ಸರ್ಗೆ ಈ ಸೋಪ್ ಬೇಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಗ ಮೆಲ್ಟ್ ಆಗಿಬಿಡುತ್ತೆ, ಬೇಗ ಬೇಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಅದನ್ನೀಗ ಸೋಪ್ ಪೀಸಿಗೆ ಹಾಕೊಳ್ಳೋಣ. ನೋಡ್ಬೋದು, ಇಲ್ಲಿ ಸೋಪ್ ಬೇಸ್ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನೊಂದು ಒಂದು ಗಂಟೆ ಬಿಟ್ಟು ನಿಮಗೆ ಇಲ್ಲಿ ರೆಡಿ ಆಗುತ್ತೆ. ಜಸ್ಟ್ 2 ಪೀಸ್ ಮಾಡಿ ತೋರಿಸಿದ್ದೀನಿ, ನೋಡಿದ್ರಲ್ವ. ಈಗ ಜಸ್ಟ್ ನಮ್ಮ ಹತ್ರ ಉಳಿದಿರೋ ಪೀಸ್ ಇದೆ, ಅದರಿಂದ ನಿಮಗೆ ತೋರಿಸ್ತೀನಿ. ಜಸ್ಟ್ ಸೋಪ್ ಇದೆಯಲ್ವ, ಇದರಲ್ಲಿ ಕೈ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತೇಳಿ. ಬನ್ನಿ ನೋಡೋಣ. ನೋಡ್ಬೋದು, ಇಲ್ಲಿ ಇದೇ ಸೋಪಿಂದ ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಸೋಪ್ ತೊಗೊಂಡಿದ್ದೀನಿ, ಜಸ್ಟ್ ಅಪ್ಲೈ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗುತ್ತೆ. ಇದಕ್ಕೆ ಕೌ ಮಿಲ್ಕ್, ಹಾಗೆಯೇ ಅರಿಶಿನ ಪುಡಿ, ಕಾಫಿ ಪೌಡರ್ ಎಲ್ಲ ಹಾಕಿದ್ರಿಂದ ತುಂಬ, ನೋಡಿ ನಿಮಗೆ ಯಾವುದೇ ಇರಿಟೇಷನ್ ಅನಿಸಲ್ಲ ಈ ಥರ ಸೋಪ್ ಯೂಸ್ ಮಾಡೋದ್ರಿಂದ. ತುಂಬ ಚೆನ್ನಾಗುತ್ತೆ. ನೋಡಿ, ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ. ಈ ಕೈಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿ ಕೂಡ ನಿಮಗೆ ಫೀಲ್ ಆಗುತ್ತೆ. ಎಲ್ಲರೂ ಪಾರ್ಟಿಗೆ ಹೋಗ್ತೀರಾ, ಫಂಕ್ಷನ್ಗೆ ಹೋಗ್ತೀರಾ, ಅರ್ಜೆಂಟಾಗಿ ನಿಮಗೆ ಎಲ್ಲ ಹಚ್ಕೊಳಕ್ಕಾಗಲ್ಲ ಅಂದಾಗ ಈ ಥರ ನೀವು ಅಪ್ಲೈ ಮಾಡ್ಕೋಬೋದು. ಕಡೆಟೆಲ್ಲ ಮಾಡ್ಕೊಂಡು ತುಂಬ ಹೊತ್ತು ಕೂರಬೇಕಾಗುತ್ತಲ್ವ, ಹಿಂಗಿದ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನನ್ನ ಈ ಕೈ ಡಿಫ್ರೆನ್ಸ್ ನೋಡಿ, ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ನೋಡಿ, ಈ ಕೈ ನೋಡಿ, ಈ ಕೈ ನೋಡಿ, ಎಷ್ಟು ಡಿಫ್ರೆಂಟ್ ಶೈನಿಂಗ್ ಕಾಣ್ತಾ ಇದೆ, ಚೆನ್ನಾಗಿದೆ. ಇದು ನೋಡಿ, ನೋಡ್ಬೋದು ನೀವು ಅಲ್ವಾ, ಈ ಕೈ ವ್ಯತ್ಯಾಸ ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಏನಾದ್ರು ಈ ಥರ ಸೋಪ್ ಬೇಕು ಆದರೆ ಪ್ಲೀಸ್ ನನ್ನ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ಆರ್ಡ್ರ್ ಮಾಡಿ, ನಾನು ಪ್ಲೇಸ್ ಮಾಡ್ತೀನಿ, ಆರ್ಡರ್ ತೊಗೋತೀನಿ. ಓಕೆನಾ? ಆ ಸೋಪ್ ಆದಮೇಲೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ತೊಗೊಳುತ್ತೆ. ಹಾಗೆಯೇ ಅದಾದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದೆ ಅಂತ. ನಾನು ಮುಖಕ್ಕೆ ಕೂಡ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ. ಹಾಯ್ ಫ್ರೆಂಡ್ಸ್, ಕಾಫಿ ಸೋಪ್ ರೆಡಿ ಮಾಡಿದ್ನಲ್ಲ, ಅದೀಗ ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಾಗಿದೆ, ಅದನ್ನು ಯೂಸ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಚೆನ್ನಾಗಿದೆ ಅಲ್ವಾ? ಬನ್ನಿ ಈಗ ಇದನ್ನು ಯೂಸ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ. ಜಸ್ಟ್ ಈ ಥರ ಬಂದಿದೆ. ಸ್ವಲ್ಪ ಮೆಲ್ಟ್ ಮಾಡಾಕ್ದಾಗ ಇನ್ನೂ ಕ್ಲಿಯರಾಗಿ ಬರುತ್ತೆ. ನಾನು ಜಸ್ಟ್ ಹಾಕಿ ಮಾಡಿದ್ನಲ್ವ ಅರ್ಜೆಂಟಲ್ಲಿ. ನೋಡಿ, ಈಗ ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಚೆನ್ನಾಗಿ ಬಂದಿದೆ, ಶೈನಿಂಗ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸೋಪು.
ನೋಡಿ ಫ್ರೆಂಡ್ಸ್, ಇದು ಸೋಪ್ ತೊಗೊಂಡಿದ್ದೀನಿ. ಜಸ್ಟ್ ಇದಕ್ಕೆ ಬಂದು ಬೌಲಿಗೆ ಹಾಕಿದ್ದೀನಿ, ನೀರಾಗುತ್ತೆ ಅಂತ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನಿಧಾನಕ್ಕೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದೇನು ನಿಮಗೆ ಉರಿಯಲ್ಲ. ಸ್ವಲ್ಪ ಹೊತ್ತು 5 ನಿಮಿಷ ಹಿಂಗೆ ಇಟ್ಕೊಂಡು ಬೇಕಿದ್ರೆ ಮುಖನ ತೊಳ್ಕೊಬೋದು. ತುಂಬ ಶೈನಿಂಗ್ ಆಗಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹಾಲು, ಅರಿಶಿನ ಪುಡಿ, ಹಾಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾಫಿ ಪೌಡರ್ ಹಾಕಿದ್ರಿಂದ ನಿಮ್ಮ ಫೇಸ್ ಕೂಡ ತುಂಬ ಚೆನ್ನಾಗಾಗುತ್ತೆ, ನೋಡ್ಬೋದು. ಈಗ ಫೇಸ್ನ ವಾಶ್ ಮಾಡ್ಕೊತೀನಿ. ನೀವೇ ಲೈಫ್ ಚೇಂಜಸ್ ನೋಡ್ತೀರಾ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಿದ್ದೀರಾ. ಇದು ಹಾಕೊಂಡಾದ್ಮೇಲೆ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಂಡು ಮುಖನ ಒರೆಸ್ಕೊಳ್ಳಿ. ತುಂಬ ಚೆನ್ನಾಗಿ ಶೈನಿ ಕೂಡ ಬರುತ್ತೆ. ಹಾಗೆ ನಾನು ಫೇಸ್ ಕ್ರೀಮ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಅದೇ ನಾನು ಅಪ್ಲೈ ಮಾಡೋದು. ಈಗ ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಮುಖ ಶೈನಿಂಗ್ ಬರ್ತಾಯಿದೆ, ನೋಡ್ತಾ ಇರ್ಬೋದು ನೋಡಿ. ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಸರಿ, ಇದಕ್ಕೆ ನಾನು ಕ್ರೀಮ್ ಅಪ್ಲೈ ಮಾಡಿ ತೋರಿಸ್ತೀನಿ. ಈಗ ನೋಡ್ಬೋದು, ನಾನು ಹೋಮ್ ಮೇಡ್ ಕ್ರೀಮ್ ಮಾಡಿದೆ, ನೋಡ್ತಾ ಇದ್ದೀರಲ್ವಾ. ಇದು ಅಲೋವೆರಾ ಜೆಲ್ಲೆಲ್ಲ ಹಾಕಿ ಮಾಡಿದ್ದೀನಿ. ನೋಡಿ, ಹಿಂಗಿದೆ ಕ್ರೀಮ್ ಕನ್ಸಿಸ್ಟೆನ್ಸಿ, ನೋಡ್ತಾ ಇದ್ದೀರಾ. ಜಸ್ಟ್ ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಅಷ್ಟೇ. ನನ್ನ ಶೈನಿಂಗ್ ಆಗಿ ಮುಖ ಕೂಡ ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ಇದನ್ನು ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ. ನೋಡ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಿದೆ ನೋಡಿರಲ್ಲ. ಯಾವುದೇ ಕ್ರೀಮ್ಗಿಂತ ಏನೂ ಕಮ್ಮಿ ಇಲ್ಲ. ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ, ನೋಡ್ಬೋದು ಇಲ್ಲಿ. ನೋಡಿರಲ್ವಾ, ತುಂಬ ಚೆನ್ನಾಗಿದೆ ಸೋಪು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.